ನಮಸ್ಕಾರ ಗೆಳೆಯರೆ, ನಾನು ಅಶೋಕ್. ನಮ್ಮ 1,000 ಕೊಪ್ರಿ ಇದಾವೆ. ಇವತ್ತು ಕೊಪ್ರಿ ಸುಳಿಸ್ತಾ ಇದ್ದೀನಿ. ಕೊಪ್ರಿ ಸುಳಿಯೋರ್ ಜೀವನ ಯಾವ ರೀತಿ ಇರುತ್ತದೆ, ಅವ್ರ ದಿನಕ್ಕೆ ಎಷ್ಟು ಕೊಪ್ರಿ ಸುಳಿತಾರೆ, ಅದನ್ನ ಸಂಪೂರ್ಣವಾಗಿ ಅವರಿಂದಲೇ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅಣ್ಣ, ನಿಮ್ಮ ಹೆಸರು? ಮಹೇಶ್ ಅಂತ. ಮಹೇಶ್ ಅಂತ. ಜೋರ ಮಾತಾಡೋಣ, ಕೇಳಿಸ್ಲಿ. ಮಹೇಶ್ ಅಂತ. ಅಣ್ಣ, ಎಷ್ಟು ವರ್ಷದಿಂದ ನೀವು ಕೊಪ್ರಿ ಸುಳಿತಾ ಇದ್ದೀರಾ? 25ರಿಂದ 26 ವರ್ಷದಿಂದ ಸುಲಿತಾ ಇದ್ದೀನಿ. ಅಣ್ಣ, ಇದು ಕೊಪ್ರಿದು ಸುಳಿಯೋದ್ ಕಷ್ಟನಾ ಏನು ಈಸಿನೇ ಇರುತ್ತಣ್ಣ? ಕೊಪ್ರಿ ಸುಲಿಯೋದು ಈಜಿ ಇರ್ತೈತಿ, ಹಾ, ಆದ್ರೆ ಧೂಳು ಜಾಸ್ತಿ ಇರ್ತೈತಿ. ಧೂಳ್ ಜಾಸ್ತಿ ಇರುತ್ತದೆ. ಹಂಗಾಗಿ ಕೊಪ್ರಿ ಈಜಿ ಆದ್ರೂ ಸ್ವಲ್ಪ ಕಷ್ಟನೇ. ಕಷ್ಟನೇ. ಹ್ಮ್. ಅಣ್ಣ, ನಿಮಗೆ ಕೊಪ್ರಿ ಸುಳಿತಿರಲ್ಲ, ಹ್ಮ್. ಬೆಳಗಿಂದ ಸಂಜೆ ತನಕ ನಿತ್ಕೊಂತಿರಲ್ಲ, ಹ್ಮ್. ಬಕ್ಕೆ ಸುಳಿತಿರಲ್ಲ, ಕೈ ನೋವು, ಸೊಂಟ ನೋವು, ಈ ತರ ಕಾಲ್ ನೋವು ಏನಾರ ಬರುತ್ತಾ? ಅಣ್ಣ, ಎಲ್ಲಾ ಮನ್ಸಿಗೆ ಏನೇನ್ ನೋವು ಬರ್ತೈತಿ ಎಲ್ಲ ನಮಗೂ ಬರ್ತೈತಿ. ಹಾ, ಯಾಕಂದ್ರೆ ಜೀವನನೇ ಹಂಗಿರ್ತಿರ್ತಲ್ಲ. ಹಾ, ಕಷ್ಟ ಪಡದಲ್ಲಿ ಯಾರು 1 ರೂಪಾಯಿ ಎಣ್ಣೆ ಕೊಡಲ್ಲ. ಹಾ, ಹಂಗಾಗಿ ಹಾ, ನೋವು ಇರ್ತೈತಿ. ನೋವಿಲ್ದಂಗೆ ಯಾರು ಏನು ಮಾಡಕ್ಕಾಗಲ್ಲ. ಹಾ. ಕೆಲವರು ಎಣ್ಣೆ ಹೊಡಿತಾರೆ, ನಾವು ಎಣ್ಣೆ ಹೊಡಿಯಲ್ಲ ಅಷ್ಟೇ. ಅಷ್ಟೇ. ಹ್ಮ್. ಅಣ್ಣ, ಒಬ್ಬ ಮನುಷ್ಯ ಬೆಳಿಗ್ಗೆ 9ರಿಂದ 5 ಗಂಟೆ ತನಕ ಎಷ್ಟು ಕೊಪ್ರಿ ಅಥವಾ ತೆಂಗಿನಕಾಯಿ ಸುಲಿಬೋದಂತ? ಅವ್ರವ್ರ ಶಕ್ತಿ ಮೇಲೆ. ಹಾ, ನಾವು ಒಂದ್ 2ರಿಂದ 2.5 ಸುಲಿತೀವಿ. ಹಾ, ಹೆಚ್ಚು ಅಂದ್ರೆ ಒಂದ್ 3-3.5 ಸಾವಿರ ತನಕ ಸುಲಿದೀನಿ. ಹಾ. ಮ್ಯಾಕ್ಸಿಮಮ್ ಒಂದ್ 2-2.5 ಸಾವಿರ ಸುಲಿತೀನಿ ಒಂದ್ ದಿನಕ್ಕೆ? ಒಂದ್ ದಿನಕ್ಕೆ. ಆತರ. ಹ್ಮ್. ಅಣ್ಣ, ತೆಂಗ್ ಈಸಿನ ಕೊಪ್ರಿ ಈಸಿ ಅಣ್ಣ ಸುಳಿಯಕ್ಕೆ? ಸುಲಿಯಕ್ಕೆ ತೆಂಗು ಸ್ವಲ್ಪ ಕಷ್ಟ ಆದ್ರೂ ಅದೇ ಪರವಾಗಿಲ್ಲ. ಹಾ, ಇದು ಈಜಿ ಕೊಬ್ಬರಿ ಸುಲಿಯೋದು. ಹಾ, ಆದ್ರೆ ಧೂಳು ಆಗ್ತಿತ್ತಲ್ಲ, ಹಾ, ಧೂಳು ಕಾಪ ಕೆಮ್ಮು ಶುರು ಆಗ್ತದೆ. ಹಾ. ಹಂಗಾಗಿ ಕಾಯಿನೇ ಸ್ವಲ್ಪ ಈಜಿ. ಅಣ್ಣ, ಇದರ ಲಾಭ ಇದೆಯಾ ಅಂತೀರಾ? ಲಾಭ ಐತಿ. ಕೆಲಸ ಮಾಡೋಷ್ಟು ದುಡ್ಡು. ಹಾ, ನಾವ್ ಎಷ್ಟ್ ಕೆಲಸ ಮಾಡ್ತೀವಿ ಅಷ್ಟು, ಹಾ. ನಮ್ ಶ್ರಮ ಎಷ್ಟ್ ಹಾಕ್ತಿವಿ ಅಷ್ಟು ದುಡ್ಡು ಬರ್ತೈತಿ. ಅಷ್ಟ್ ಬರುತ್ತೆ ಆದಾಯ. ಹೌದು, ಬರ್ತೈತಿ. ಸರಿ ಅಣ್ಣ. ಅಲ್ಲ ಅಣ್ಣ, ನೀವು ಯಾವ ಊರರು ಯಾರೇ ಕರೆದ್ರು ಹೋಗ್ತೀರಾ? ನೀವು ಕೊಪ್ಪರಿ ಸುಳಿಯಕ್ಕೆ ಆಗ್ಲಿ, ಕಾಯಿ ಸುಳಿಯಕ್ಕೆ ಆಗ್ಲಿ ಹೋಗ್ತೀವಣ್ಣ. ಹೋಗ್ತೀರಾ? ಹೋಗ್ತೀವಿ, ಕರೆದ್ರೆ ಹೋಗ್ತೀವಿ. ಹಾ. ಅಣ್ಣ, ಇವತ್ತು ಮಾರ್ಕೆಟ್ ರೇಟ್ ಏನ್ ಮಾಡಿದಿರ ಅಣ್ಣ ಸುಳಿಯಕ್ಕೆ ಕಾಯಿನಿ ಕೊಪ್ಪರಿನ? ನಮ್ದು ಇಲ್ಲಿ ಬೀರೂರ್ ಲೋಕಲ್ ಮಾರ್ಕೆಟ್ ಅಣ್ಣ. ಹಾ, ನಾವೆಲ್ಲ ಇಲ್ಲಿ 1 ರೂಪಾಯಿ ಮಾಡ್ಯಾರ. ಹಾ. ನಾವು 1 ರೂಪಾಯಿನಿಗೆ ಸುಲಿತಾ ಇದೀವಿ. ಹೊರಗಡೆ ಹೋಗೋದಾರೆ ಅವ್ರಿಗೂ ಅಷ್ಟೇ, ಪೆಟ್ರೋಲ್ ಕೊಡ್ಬೇಕಷ್ಟೇ. ಪೆಟ್ರೋಲ್ ಕೊಡ್ಬೇಕು. ಹ್ಮ್. ಊಟ ತಿಂಡಿ ಅದು ಮಾಮೂಲ್ ಅಣ್ಣ. ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡಲ್ಲ. ಹಾ, ಕೊಡ್ಲಿದ್ರು ಪರವಾಗಿಲ್ಲ, ಹಾ. ಕೊಟ್ರೆ ಒಳ್ಳೇದು. ಕೊಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಲ್ಲ, ನಾವೇ ಊಟ್ಲದ ಏನಾರು ತಿನ್ಕೊಂಡು ಕೆಲಸ ಮಾಡಿ ಬರ್ತೀವಿ. ಅಣ್ಣ, ಎಷ್ಟು ಸಾವಿರ ಇದ್ರು ಸುಳಿತೀರಾ? ಎಷ್ಟ್ ಸಾವಿರ ಇದ್ರು ಸುಲಿತೀವಿ. ಕೊಪ್ಪರಿ ಆಗ್ಲಿ ತೆಂಗಾಗಿ ಎಷ್ಟು ಸಾವಿರ ಇದ್ರು ಹೋಗಿ ಸುಳ್ದು ಬರ್ತೀರಾ? ನಾವು ಸುಲ್ದು ಬರ್ತೀವಿ. ಸರಿ ಅಣ್ಣ. ಇನ್ನೊಂದಣ್ಣ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ ಮೊಬೈಲ್ ನಂಬರ್ ಹೇಳಿ ಅಣ್ಣ ಸ್ವಲ್ಪ. 924137 ಹಾ, 2881. ಥ್ಯಾಂಕ್ಸ್ ಅಣ್ಣ.